ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗಾಗಲೇ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಅಂತಿಮ ಅಂಕಪಟ್ಟಿ ಹಾಗೂ ಮೆರಿಟ್ ಪಟ್ಟಿಯನ್ನು ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರುತ್ತಾರೆ. ದಿನಾಂಕ 14/3/2025 ಈ ಫಲಿತಾಂಶ ಪ್ರಕಟವಾಗಿರುತ್ತದೆ. ಇದೀಗ ಇನ್ನೇನು ಬಹಳ ದಿನಗಳಾಗುವುದಿಲ್ಲ. ಏಪ್ರಿಲ್ ಮೊದಲ ಅಥವಾ ಎರಡನೇ ವಾರದೊಳಗಾಗಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆಯಾಗುತ್ತದೆ. ಆದರೆ ಇಲ್ಲಿ ಬಹಳಷ್ಟು ಜನರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಹೇಗೆ ಕೌನ್ಸಿಲಿಂಗ್ ನಡೆಯುತ್ತದೆ? ಮೊದಲ ಸುತ್ತಿನ ಸೀಟು ಹಂಚಿಕೆ ಆದ ಕೂಡಲೇ ಕೌನ್ಸಿಲಿಂಗ್ ಸ್ಥಳ ನಿಗದಿ ಆಗುತ್ತದೆಯೇ ಅಥವಾ ಆನ್ಲೈನ್ನಲ್ಲಿ ಕೌನ್ಸಿಲಿಂಗ್ ಹಾಜರಾಗಬೇಕೇ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯು ಲಿಸ್ಟ್ ಬಿಡುಗಡೆಯ ಜೊತೆಗೆ ನಿಮಗೆ ನಾನು ತಿಳಿಸ್ತಾ ಇರುವುದು, ಇಲ್ಲಿ ಕೌನ್ಸಿಲಿಂಗ್ ಎಂದ ಕೂಡಲೇ ಎಲ್ಲಿಯೂ ಹಾಜರಾಗಬೇಕಿಲ್ಲ ಅಥವಾ ಆನ್ಲೈನ್ ಆಫ್ಲೈನ್ ಎಲ್ಲಿಯೂ ಇರುವುದಿಲ್ಲ. ಈ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣ ಡಿಫರೆಂಟ್ ಆಗಿರುತ್ತದೆ. ಬೇರೆ ಬೇರೆ ಪರೀಕ್ಷೆಗಳ ಆಯ್ಕೆ ಪ್ರಕ್ರಿಯೆ ಹಾಗಲ್ಲ. ಅಂದರೆ ಕೆಲವು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದವರು ಒಂದು ಸ್ಥಳ ನಿಗದಿ ಇರುತ್ತದೆ, ಅಲ್ಲಿಗೆ ದಾಖಲೆಗಳ ಸಹಿತ ಹಾಜರಾಗಬೇಕು. ತಮಗೆ ಬೇಕಾದ ಶಾಲೆ ಕಾಲೇಜು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ಇಲ್ಲಿ ಹಾಗಲ್ಲ. ಹಾಗಾದರೆ ಏನಿದೆ ಪ್ರೊಸೆಸ್ ಅಂದರೆ, ಮೊದಲನೆಯದಾಗಿ ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಆಯ್ಕೆಯ ಶಾಲೆಗಳ ಆದ್ಯತೆಯನ್ನು ನಮೂದಿಸಿರುತ್ತೀರಿ. ಈ ವಿಡಿಯೋದಲ್ಲಿ ನೋಡಿ, ಶಾಲೆಗಳ ಆದ್ಯತೆ ವಿವರ ಅಂತಿದೆ. ಇದು ಬಾಲಕರಿಗಾಗಿ ಮಾತ್ರ. ಇದು ನೀವು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡಿರುವಂಥದ್ದು. ಇದೇ ರೀತಿ ಬಾಲಕಿಯರಿಗೂ ಕೂಡ ಬೇರೆ ಫಾರ್ಮ್ ಇರುತ್ತದೆ. ಇಲ್ಲಿ 16 ಶಾಲೆಗಳ ಲಿಸ್ಟ್ ಇದೆ. ಇದರಲ್ಲಿ ಅರ್ಜಿ ಸಲ್ಲಿಸುವಾಗ ನೀವು ಕ್ರಮ ಸಂಖ್ಯೆ 1ರಿಂದ 16 ಆದ್ಯತೆಯನ್ನು ನಮೂದಿಸಿರುತ್ತೀರಿ. ಅದರಲ್ಲಿ ನೀವು ಆಯ್ಕೆಯಾಗಿದ್ದೀರಿ ಅಂದರೆ ನಿಮ್ಮ ಶಾಲೆಗಳ ಆದ್ಯತೆಯನ್ನು ಪರಿಗಣಿಸುತ್ತಾರೆ. ಇಲ್ಲಿ ಸರ್ಕಾರವೇ ಯಾವುದಾದ್ರೊಂದು ಶಾಲೆ ನಿಮಗೆ ನೀಡುವುದಿಲ್ಲ. ಇಲ್ಲಿ ಪ್ರವೇಶ ಪರೀಕ್ಷೆಯಲ್ಲಿ ಅಂಕಗಳು, ಸರ್ಕಾರವು ಅಭ್ಯರ್ಥಿಗೆ ನಿಗದಿಪಡಿಸಿದ ಮೀಸಲಾತಿ, ಶಾಲಾವಾರು ಆದ್ಯತೆ ಎಲ್ಲ ಅಂಶಗಳನ್ನು ಪರಿಗಣಿಸುತ್ತಾರೆ. ಎಲ್ಲ ಅಂಶಗಳನ್ನು ಪರಿಗಣಿಸಿ ಸೀಟ್ ಮ್ಯಾಟ್ರಿಕ್ಸ್ ಸಿದ್ಧಪಡಿಸಿ ಗಣಕೀಕೃತ ಸ್ವಯಂ ಆಯ್ಕೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುತ್ತದೆ. ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಟ್ಟು ಎಷ್ಟು ಸೀಟುಗಳು ಲಭ್ಯ ಇವೆ, ಯಾವ ಶಾಲೆಗಳಲ್ಲಿ ಯಾವ ವರ್ಗದ ಮೀಸಲಾತಿ ಇದೆ ಎಲ್ಲವನ್ನು ಪರಿಗಣಿಸಿ ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದವರನ್ನು ಮೀಸಲಾತಿ ಪರಿಗಣಿಸಿ ಆಯಾ ಮೀಸಲಾತಿ ಅಡಿ ಅತಿ ಹೆಚ್ಚು ಅಂಕಗಳನ್ನು ಪಡೆದವರನ್ನು ಮತ್ತು ಅವರು ನೀಡಿದ ಶಾಲಾವಾರು ಆದ್ಯತೆಯನ್ನು ಪರಿಗಣಿಸಿ ಆಯ್ಕೆ ಮಾಡಲಾಗುತ್ತದೆ. ಇದಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಅಥವಾ ಕೌನ್ಸಿಲಿಂಗ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಿಮ್ಮ ಮಗು ಆಯ್ಕೆಯಾಗಿದೆ ಅಂದರೆ ಶಾಲೆಗೆ ಸರ್ಕಾರದ ನಿಯಮಗಳನ್ವಯ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಸಂಬಂಧಿಸಿದ ಶಾಲೆಗೆ ನೀಡಬೇಕಾಗುತ್ತದೆ. ಇದಕ್ಕೆ ನಾವು ಇಲ್ಲಿ ಕೌನ್ಸಿಲಿಂಗ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ತಾವು ಸಿದ್ಧಪಡಿಸಿಕೊಳ್ಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಇಲ್ಲಿ ಲಿಸ್ಟ್ ಬಿಡುಗಡೆಯಾದ ಕೂಡಲೇ ತಮಗೆ ಒಂದು ದಿನಾಂಕವನ್ನು ನೀಡುತ್ತಾರೆ. 3ರಿಂದ 4 ದಿನಗಳ ಕಾಲಾವಕಾಶವನ್ನು ನೀಡಲಾಗುತ್ತದೆ. ಆ ಸಂದರ್ಭದಲ್ಲಿ ತಮ್ಮ ಆಯ್ಕೆಯಾದಂಥ ಶಾಲೆಗೆ ತಮ್ಮ ಎಲ್ಲ ದಾಖಲೆಗಳನ್ನು, ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತು ತಮ್ಮ ಇಲ್ಲಿ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್, ತಂದೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡು, ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಇಲ್ಲಿ ತಾವು ಆ ಶಾಲೆಗೆ ಹೋಗಿ, ಯಾವ ಶಾಲೆಗೆ ಆಯ್ಕೆಯಾಗಿದ್ದರೆ ಆ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ.